ಎಲ್ಲರಿಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರದವರಿಗೆ ಮೊದಲನೇದಾಗಿ ಹಾರ್ದಿಕ ಅಭಿನಂದನೆಗಳು. ಮೊದಲನೇದಾಗಿ ಏನು ಈ ಜನರ ಮೇಯರ್ ಅಂತಂದರೆ ಜನರ ಹತ್ತಿರವಾಗಿ ಜನರ ಜೊತೆಯಲ್ಲಿ ಜನರ ಮಧ್ಯದಲ್ಲಿ ನಿಂತು ಕೆಲಸ ಮಾಡಬೇಕನ್ನೋ ಒಂದು ಮಹತ್ವದ ಆಸೆ ಇದೆ. ಮತ್ತು ಹೀಗೆ ನಾವು ಇನ್ನು ಈ 3 ವರ್ಷದಿಂದ ನೋಡ್ಕೊತಾ ಬಂದಿರೋ ಹಾಗೆ ಸಾಕಷ್ಟು ಜನರ ಸಮಸ್ಯೆಗಳನ್ನಾಗ್ಬೋದು ಅಥವಾ ಅಭಿವೃದ್ಧಿ ಪರವಾಗಿ ಕೆಲಸಗಳನ್ನು ನಾವು ನೋಡ್ಕೊತಾ ಬಂದಿದ್ದೇವೆ. ಹಾಗಾಗಿ ಏನು ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸಾಕಷ್ಟು ನಾವು ಒತ್ತು ಕೊಟ್ಟರು ಮತ್ತು ಎಲ್ಲೋ ನಾವು ಒಂದು ಹಿಂದೆ ಬೀಳ್ತೀವಿ ಅನ್ನೋ ಒಂದು ನಮ್ಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೊದಲನೇದಾಗಿ 24 ತಾಸು ಕುಡಿಯುವ ನೀರಿನ ಬಗ್ಗೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಅದನ್ನು ಆದಷ್ಟು ಮಟ್ಟಿಗೆ ವಿದಿನ್ ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ಮುಗಿಸ್ಬೇಕನ್ನೋದು ಒಂದು ಉದ್ದೇಶ. ಮತ್ತು ಘನತ್ಯಾಜ್ಯ ವಿಲೇವಾರಿ ಅಥವಾ ಕಸದ ವಿಲೇವಾರಿ ಸಾಕಷ್ಟು ನಾವು ಎಷ್ಟೇ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರು ಮತ್ತು ಅಲ್ಲಿ ಸಾಕಷ್ಟು ಉಳಿತಾ ಇದೆ. ಹಾಗಾಗಿ ಅದನ್ನೊಂದು ಮಾಡಬೇಕಂತೇಳಿ, ಆಮೇಲೆ ಹುಬ್ಬಳ್ಳಿ ಧಾರವಾಡ ಸೌಂದರೀಕರಣಕ್ಕಾಗಿ ನಾನು ಈ ಸಾರಿ ಸ್ವಲ್ಪ ಒತ್ತು ಕೊಡಬೇಕಂತ ಮಾಡಿದ್ದೇನೆ. ಮತ್ತು ಆರೋಗ್ಯ ನಮ್ಮ ಆಸ್ಪತ್ರೆಗಳ ಒಂದು ಸುಧಾರಣೆಗಾಗಿ ಸಾಕಷ್ಟು, ಮತ್ತು ಶಿಕ್ಷಣ ಕಾಶಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಸಾಕಷ್ಟು ಇದು ಕಮರ್ಷಿಯಲ್ ಹಬ್ ಅಂತ ಹೇಳ್ತಾರೆ ಹುಬ್ಬಳ್ಳಿನ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ಸಾಕಷ್ಟು ಜನ ಹುಬ್ಬಳ್ಳಿಗೆ ಧಾರವಾಡಿಗೆ ಬಂದು ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸೌಲಭ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ, ಯಾಕಂದರೆ ನಾವು ಮಾರ್ಕೆಟಿಗೆ ಆಗ ನೋಡ್ಬೋದು ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಅವರಿಗೆ ಒಂದು ಸಮರ್ಪಕವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಒಂದು ಉದ್ದೇಶ ಇದೆ. ಸೊ ಅದರ ಒಂದು ನಿಟ್ಟಿನಲ್ಲಿ ಎಲ್ಲ ವರಿಷ್ಠರ ಜೊತೆ ಸರ್ವ ಪಕ್ಷ ಸದಸ್ಯರ ಜೊತೆ ನಾನು ವಿಶ್ವಾಸದಿಂದ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇನೆ. ತಮ್ಮ ಮುಂದೆ ಚಾಲೆಂಜ್ ಇರೋದು ಪಾಲಿಕೆ ಅನುದಾನ ಕೊರತೆ, ಸಿಬ್ಬಂದಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾರೆ, ಇದನ್ನ ಹೇಗೆ ನಿಭಾಯಿಸ್ತಾರೆ? ಇಲ್ಲ, ಇದನ್ನು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಹಿಂದಿನ ಮೇಯರ್ ಆಗ್ಬೋದು ಸಾಕಷ್ಟು ಒಂದು ಪತ್ರಗಳನ್ನು ಬರೆದು ಅವರಿಗೆ ಒಂದು ವಿನಂತಿಯನ್ನು ಮಾಡಿದರು. ಆದರೆ ಈ ಸಾರಿ ನಮ್ಮ ವರಿಷ್ಠರ ಜೊತೆ ಮಾತಾಡಿಕೊಂಡು ಸದಸ್ಯರ ಒಂದು ನಿಯೋಗವನ್ನು ತೆಗೆದುಕೊಂಡು ಆದಷ್ಟು ಪ್ರಾಮಾಣಿಕ ಪ್ರಯತ್ನವಾಗಿ ಒಂದು ಅನುದಾನವನ್ನು ತರಬೇಕನ್ನೋದು ಒಂದು ನಿಟ್ಟಿದೆ. ಸೊ ಹಾಗಾಗಿ ಅದರ ಪ್ರಕಾರ ನಾನು ಕೆಲಸವನ್ನು ಮಾಡ್ತೇನೆ. ಅಲ್ಲ, ಈಗ ಎಲ್ಲಿ ಯಾವುದೇ ರಸ್ತೆಗಳನ್ನು ಯುಜಿಡಿ ನೀರು ರಸ್ತೆ ಮೇಲೆ ಕೆಟ್ಟ ದುರ್ನ ಅಂತ ಎಲ್ಲಿ ನೋಡಿದ್ರು ಕಸ ಇದರಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಅವಧಿಯಲ್ಲ? ಇಲ್ಲ, ಅದನ್ನು ಏನು ಮಾಡಬೇಕಂತ ಮಾಡೀವಿ ನಾವು. ಈಗ ಏನಾಗ್ತದೆ, ಸಾಕಷ್ಟು ಕಾರ್ಯಕ್ರಮ ಇರುವುದರಿಂದ ಮೇಯರ್ ಅವರು ಅಲ್ಲಿ ಹೋಗ್ತಾರೆ. ಆದರೆ ನಂದು ಒಂದು ಉದ್ದೇಶ, ನಾನು ಎಲ್ಲ ವಾರ್ಡ್ಗಳಿಗೆ ಅಡ್ಡಾಡಿ ಎಲ್ಲಿ ಸಮಸ್ಯೆ ಇರ್ತದೆ ಅದನ್ನು ಒಂದು ABC ಒಂದು ಕ್ರಮವಾಗಿ ಅದನ್ನು ವಿಂಗಡಣೆ ಮಾಡಿಕೊಂಡು ಮೊದಲನೇದಾಗಿ ಪ್ರಿಯಾರಿಟಿ ಬೇಸ್ ಮೇಲೆ ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡಬೇಕಂತ ಈ ಸಾರಿ ಇಚ್ಛೆ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ವಾರ್ಡು ಪ್ರತಿಯೊಂದು ಓಣಿ ಒಳಚೆ ತುಂಬಿರುತ್ತೆ ಕಂಪ್ಲೀಟ್ 110%. ಇದು ಯಾವ ಮೇಯರು ಮಾಡಿಲ್ಲ ಇವತ್ತು ಮಟ್ಟ ಬರೀ ಎಲ್ಲರೂ ಹಿಂದಿನ ಮೇಯರು ಅದಕ್ಕೆ ಕೇಳಿದ್ರು, ಅದ್ರ ಹಿಂದಿನವರ ಅಕಸ್ಮಾತ್ ಆ್ಯಕ್ಷನ್ ಮುಂದೆ ಏನು ಮಾಡ್ತಾರೆ? ಸ್ಟ್ರಾಂಗ್ ಆ್ಯಕ್ಷನ್ ಅಲ್ಲ, ಈಗ ನೋಡಿರಿ, ನಮ್ಮಲ್ಲಿ ಸಾಕಷ್ಟು ಪೌರ ಕಾರ್ಮಿಕರಿದ್ದಾರೆ ಮತ್ತು ಎಲ್ಲ ಫೆಸಿಲಿಟಿ ಇದಾವೆ. ಅವನು ಸಮರ್ಪಕವಾಗಿ ಬಳಸಿಕೊಂಡು ಕೆಲಸಗಳನ್ನ ಮಾಡಬೇಕು. ಯಾಕಂತಂದರೆ ಅದು ಎಲ್ಲೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ನಾನು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲ ವ್ಯವಸ್ಥೆಗಳನ್ನಿದ್ದು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇದ್ದದ್ದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಈಗ ಚೆನ್ನಮ್ಮ ಸರ್ಕಲ್ ಬಳಿ ಫ್ಲೈಓವರ್ದು ಅವೈಜ್ಞಾನಿಕ ಇದೆ ಅನ್ನೋದು ವಿವಿಧ ಯಾವುದೇ ಇಲಾಖೆಯಲ್ಲಿ ಬೋರ್ಡ್ ಹೆಸರಿಲ್ಲ. ಯಾವ ರೀತಿ ಏನಾಗಿದೆ, ಅಭಿವೃದ್ಧಿ ಅಂತ ಬಂದಾಗ ಸ್ವಲ್ಪ ಅಡೆತಡೆಗಳು ಇರ್ತಾವೆ. ಯಾಕಂತಂದ್ರೆ ಅಭಿವೃದ್ಧಿ ಮಾಡೋ ಟೈಮ್ನಾಗ ಒಂದಷ್ಟು ಸಾಧಕಗಳನ್ನ ಇರ್ತಾವೆ, ಬಾಧಕಗಳನ್ನ ಇರ್ತಾವೆ. ಆದರೆ ಯಾವುದು ಅನುಕೂಲ ಆಗ್ತೈತಿ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಆದಷ್ಟು ನಾವು ಪಾಸಿಟಿವ್ ಆಗಿ ಮುಂದೆ ಹೋಗಬೇಕು. ಹಾಗಾಗಿ ಸಾಧಕಗಳ ಜೊತೆ ನಾವು ಇಟ್ಕೊಂಡು ಕೆಲಸಗಳನ್ನ ಮಾಡಿದಾಗ ಅಭಿವೃದ್ಧಿ ಆಗ್ತವೆ. ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಕೆಲವು ಯಾವುದೇ ಯೋಜನೆಗಳನ್ನು ಮಹಾನಗರ ಪಾಲಿಕೆ ಹಸ್ತಾಂತರ ಮಾಡಿದ್ದಾರೆ, ತನಿಖೆ ನಡೀತಿದೆ. ಈ ಬಗ್ಗೆ ಏನಾದರೂ ಅಲ್ಲ, ಈಗ ಸ್ಮಾರ್ಟ್ ಸಿಟಿಯಲ್ಲಿ ನೀವು ನೋಡ್ತಾ ಇರುವಾಗೆ, ಯಾಕಂದರೆ ನಿಮ್ಮಿಂದನೇ ನಾವು ತಿಳ್ಕೊಂಡಿದ್ದೀವಿ. ಯಾಕಂದರೆ ನೀವೆಲ್ಲ ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗೇ ನಮ್ಗೆ ಗೊತ್ತಾಗ್ತಿರ್ತೈತಿ. ಯಾಕಂದ್ರೆ ಎಲ್ಲ ಲೋಪದೋಷಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕೊಟ್ಟಿದಾಗ ಅದನ್ನು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ ನಾವು. ಆಮೇಲೆ ಏನಾಗಿದೆ, ಈಗ ತನಿಖೆ ನಡೆದಿದೆ. ಸೊ ಸಾಕಷ್ಟು ಬಾರಿ ಏನೇನು ಲೋಪದೋಷಗಳಾಗಿದ್ವು, ಯಾಕಂದ್ರೆ ನಾವು ಎಕ್ಸಿಕ್ಯೂಷನ್ ಮಾಡೋ ಟೈಮ್ನಾಗ ನಮಗೆ ಗೊತ್ತಾಗಿರ್ತಾವೆ. ಸೊ ಹಾಗಾಗಿ ಅದನ್ನು ನಾವು ಎಕ್ಸಿಕ್ಯೂಷನ್ ಮಾಡಿ ಆದಮೇಲೆ ಏನು ನಮಗೆ ಪ್ರಾಬ್ಲಮ್ ಆಗೈತೆ ಅದನ್ನು ಸಾಲ್ವ್ ಮಾಡಿ ಮತ್ತೆ ಸರಿ ಮಾಡಿ ಮಾಡೋಣ. ಅತಿ ಹೆಚ್ಚು
ಇಲ್ಲಿವರೆಗೆ ಅಂದ್ರೆ ತಾತ್ಕಾಲಿಕವಾಗಿ ಬಗೆಹರಿಸ್ತಾರೆ ಮತ್ತು ಏನು ಅದಕ್ಕೆ ಅಂದ್ರೆ CBT ನೋಡಿದ್ರೆ ರೋಡ ಇಲ್ಲ, ರೋಡ್ ಪೂರ್ತಿ ಅಕ್ಕಪಕ್ಕ ಬಗ್ಗೆ ಏನೋ ಕ್ರಮ ತಗೊಳ್ತೀವಿ. ಏನಾಗಿದೆ ಅಂತಂದ್ರೆ ಈಗ ಎಲ್ಲ ಕಡೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗ್ಬೋದು ಅಥವಾ 24/7 ಆಗ್ಬೋದು, ಅವೆಲ್ಲ ಕಾಮಗಾರಿ ನಡೆದ ಸಂಬಂಧ ನಮಗೆ ಸಾಕಷ್ಟು ಸ್ಥಳಾವಕಾಶ ಇಲ್ಲ. ಅದರಿಂದ ಎಲ್ಲರೂ ಜನರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಜನ ರಸ್ತೆಯಲ್ಲಿ ಅಥವಾ ಎಲ್ಲಿ ಜಾಗ ಇರ್ತೈತಿ ಅಲ್ಲಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ನಾವು ಪಾರ್ಕಿಂಗನ್ನು ವ್ಯವಸ್ಥೆಯನ್ನು ಸರಿಯಾದ ನಿಟ್ಟಿನಲ್ಲಿ ಎಲ್ಲಿ ಕೆಲಸಗಳು ಕಂಪ್ಲೀಟ್ ಆಗಿದಾವೆ, ಸಣ್ಣ ಪುಟ್ಟ ಉಳಿದಿದ್ರೆ ಅದನ್ನು ಲೈಕ್ ಪೇವರ್ಸ್ ಅದು ಏನಾದ್ರು ಜೋಡಿಸೋದಿತ್ತು ಅಥವಾ ಏನೋ ಸಣ್ಣ ಪುಟ್ಟ ಉಳಿದಿದ್ರೆ ಅದನ್ನು ಕಂಪ್ಲೀಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಕೊಡೋದೊಂದು ವಿಚಾರ. ಅಂಗಡಿಗಳನ್ನು ಹಚ್ಚಿದ್ದಾರೆ ಮೇಡಮ್ ರೋಡಲ್ಲಿ, ಅದು ಪಾರ್ಕಿಂಗ್ ಗಾಡಿ ಪಾರ್ಕಿಂಗ್ ಅಲ್ಲ ಮೇಡಮ್, ಅಂಗಡಿಗಳನ್ನು ಹಚ್ಚಿದ್ದಾರೆ. ಎಕ್ಸಾಂಪಲ್ ಅಂದ್ರೆ CBTದಲ್ಲಿ ಮೇಡಮ್ ರೋಡ್ಗೆ ಅಂಗಡಿ ಹಚ್ಚಿದ್ದಾರೆ, ಗಾಡಿ ಹೋಗಕ್ಕಾಗ್ತದೆ. ಏನಾಗಿದೆ ಈಗ ಅದೇ ಹೇಳ್ತಾ ಇದ್ದೀನಲ್ಲ, ಮತ್ತು ನಾವೆಲ್ಲ ಸೇರಿ ಅಲ್ಲೇ ಬರೋದು ಎಲ್ಲಂತಂದ್ರೆ ನಮ್ಮ ಅಭಿವೃದ್ಧಿ. ಸೊ ರೋಡ್ ಆಗ್ಬೋದು ಅಥವಾ ಫ್ಲೈಓವರ್ಸ್ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗೋ ಹೊತ್ನಾಗ ಜನಕ್ಕೇನು ವ್ಯಾಪಾರ ಆಗ್ಬೇಕಂತ ಹೇಳಿ ಅವರು ಜನ ಎಲ್ಲಿರ್ತಾರೆ, ಎಲ್ಲಿ ಜನ ಇರ್ತಾರೆ ಅಲ್ಲಿ ಬಂದು ಅಂಗಡಿಗಳನ್ನ ಹಚ್ತಾ ಇದ್ದಾರೆ. ಸೊ ಅವರು ಇದ್ದಲ್ಲೇನ ಕಾಮಗಾರಿಗಳು ಚಲುವಾಗಿದ್ದಕ್ಕೆ ಅವ್ರ ಅಂಗಡಿಗಳನ್ನು ಎತ್ತಕೊಂಡು ಬೇರೆ ಕಡೆ ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಂದ್ಸಾರಿ ಪರಿಶೀಲನೆ ಮಾಡ್ತೀನಿ ನಾನು, ಯಾಕಂದರೆ ಈ ಪರಿಶೀಲನೆ ಮಾಡಿ ಅವರಿಗೆ ಎಲ್ಲ ಸ್ಥಳಾವಕಾಶ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿ ಆದಷ್ಟು ಅವರಿಗೆ ಸ್ಥಳಾವಕಾಶ ಕೊಟ್ಟು ಇಲ್ಲಿ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ನೀವು ಮಾಡುವಂಥ ಆ್ಯಕ್ಷನ್ಗೆ ನಿಮ್ಮ ಹಿರಿಯ ಸದಸ್ಯರು ನಿಮ್ಗೆ ಸಪೋರ್ಟ್ ಮಾಡ್ತಾರಂತೀರಾ? ಅಲ್ಲ, ಅವ್ರ ಜೊತೆ ನಾನು ಮೊದಲನೇ ಬಾರಿಗೆ ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಮುಂದೆ ಆ್ಯಕ್ಷನ್ ಮಾಡೋಣ. ಮುಂಚೆ ಹೋಗಿ ಆಮೇಲೆ ಆ್ಯಕ್ಷನ್ ಮಾಡಿ ಆಮೇಲೆ ಬಂದು ಇದು ಸರಿಯಾಗಿಲ್ಲ, ಇದು ಸರಿ ಅದ ತಪ್ಪದ ಬೇಡ. ಫಸ್ಟ್ ಅವ್ರದ್ದು ನಾನು ವಿಶ್ವಾಸವನ್ನು ತೆಗೆದುಕೊಳ್ತೇನೆ ಮತ್ತು ಅವ್ರದ್ದು ಸಲಹೆಗಳನ್ನ ತೆಗೆದುಕೊಂಡು ಒಂದು ಡಿಸ್ಕಷನ್ ಮಾಡಿನೇ ಮುಂದೆ ಹೋಗೋಣ.